ದೇವ್ರೆ ಉಳ್ಕೊಳಪ್ಪ. This is the end. Hold your breath and count to 10. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೊ ಬನ್ನಿ ನೆಕ್ಸ್ಟು ಸ್ಟೆಪ್ಸಿಂದ ಕೆಳಗೆ ಎತ್ತಾಕೋಣ. ಆಯಿತಾ, ಮೆಟ್ಲತ್ತಿರ್ಬೇಕಾದ್ರೆ ಕೆಳಗೆ ಬಿದ್ದರೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡ ಬನ್ನಿ. ಸೊ ಹೋಗ್ತಾ ಇರ್ತೀವಿ ಹತ್ಕೊಂಡು. ಆಬ್ವಿಯಸ್ಲಿ ಏನೂ ಆಗಿರಲ್ಲ. ಡಿಸ್ಪ್ಲೇ ಕೆಲಸವನ್ನು ಮಾಡ್ತಾ ಇದೆ, ಒಂದು ಸ್ಕ್ರ್ಯಾಚ್ ಕೂಡ ಬಿದ್ದಿಲ್ಲ. ಇನ್ನೊಂದು ಸ್ವಲ್ಪ ಫೋರ್ಸ್ ಕೊಡ್ತೀನಿ ನೋಡೋಣ. ಓ ಮೈ ಗಾಡ್, ಲಿಟ್ರಲಿ ಡಿಸ್ಪ್ಲೇ ಏನೂ ಆಗಿಲ್ಲ, ಬಟ್ ನೋಡ್ತಾ ಇದ್ದೀರಾ ಸ್ಕ್ರ್ಯಾಚು. ಆ್ಯಕ್ಷನ್ ಬಟನ್ ಮೇಲೆ ಈ ಕಡೆ ಫ್ರೇಮ್ ಕಿತ್ಕೊಂಡು ಹೋಗಿದೆ ಕ್ರೇಜಿಗಿರೋ. ಬಟ್ ಸ್ಟಿಲ್ ಆ ಲೆವೆಲ್ ಇದನ್ನು ಸರ್ವೈವ್ ಆಯ್ತಲ್ಲ, ಬೆಂಕಿ ಮಾತ್ರ. ಲಿಟ್ರಲಿ ಅಲ್ಲಿಂದ ನಾನು ಡ್ರಾಪ್ ಮಾಡಿದ್ದು, ಆ ಲೆವೆಲಿಂದ. ನೀವೇನು ಬಿಡ್ರಿ ಸೌಕಾರ ಮಂದಿ. ಹಿಂಗೆ ಉಲ್ಟಾ E8 ಫೋನ್ನ ಡ್ರಾಪ್ ಮಾಡ್ತೀನಿ. ಐ ಹೋಪ್ ಸರ್ವೈವ್ ಆಗಲಿ ಅಂತ ಅನ್ಕೋತೀನಿ. ಏನಾಗಿಲ್ಲ, ಅಡಿಷ್ನಲ್ ಏನೂ ಆಗಿಲ್ಲ. ಫ್ರಂಟ್ ನೋಡಿ ಆರಾಮಾಗಿ ಕೆಲಸವನ್ನು ಮಾಡ್ತಿದೆ. ಸೊ ಆರಾಮಾಗಿ ಉಲ್ಟಾ ಹಿಂಗೆ ಡ್ರಾಪ್ ಮಾಡಿದ್ರೆ ಸರ್ವೈವ್ ಆಗುತ್ತೆ. ನೆಕ್ಸ್ಟು ಡಿಸ್ಪ್ಲೇ. ದೇವ್ರೆ ಉಳ್ಕೊಳಪ್ಪ. ಗಟ್ಟಿ ಆಳು. ಸರಿ ಮಾಡ್ರಿ, ನಾನು ಸರ್ವೈವ್ ಆಯಿತು ನಂಗೆ ಅನ್ನಿಸ್ತಂಗೆ. ಲಿಟ್ರಲಿ ಏನೂ ಆಗಿಲ್ಲ. ಸೊ ಗ್ರಾನೈಟ್ ಮೇಲೆ ನೀವು ಬೀಳ್ಸಿದ್ರೆ ಮನೆ ಒಳಗೆ ಫೋನ್ E8 ಬಿದ್ದರೂ ಕೂಡ ಏನಾಗಲ್ಲ. ಹಂಗಂತ ಟ್ರೈ ಮಾಡಕ್ಕೆ ಹೋಗ್ಬೇಡಿ ಆಯಿತಾ. 100% ಆಫ್ ದ ಸ್ಮಾರ್ಟ್ಫೋನ್ಗಳು ಟಾರ್ ರೋಡ್ ಮೇಲೆ ಬಿತ್ತು ಅಂದರೆ ಹಿಂಗೆ ಬಿದ್ದರೆ ಡಿಸ್ಪ್ಲೇ 100% ಹೊಡೆದೋಗುತ್ತೆ ಆಯಿತಾ. ನಾನು ಹೊಡೆದೋಗೋದಂಗೆ ಬಿಡಲ್ಲ ಇದನ್ನ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಇವ್ರೆ